ಯಾಕೆ ಫೋನ್ ಮಾಡ್ತಿದ್ದಾಳೆ? ಹೇಳು ಭೂಮಿಕಾ. ಅತ್ತೆ ಮಲ್ಲಿ ಎಲ್ಲಿದ್ದಾಳೆ? ಮಲ್ಲಿನ ಮನೇಲಿರಬೇಕು, ನಾನು ಹೊರಗಡೆ ಇದ್ದೀನಿ. ಯಾಕೆ, ಏನು ವಿಷಯ? ಇಲ್ಲ ಅತ್ತೆ, ಅವಳು ಮನೇಲಿಲ್ಲ, ಎಲ್ಲೋ ಆಚೆ ಹೋಗಿದ್ದಾಳೆ. ಯಾಕೆ ಏನು ಅಂತ ವಿಚಾರಿಸೋಣ ಅಂದರೆ ಫೋನ್ಗೆ ಸಿಗ್ತಿಲ್ಲ. ಸಿಕ್ಕಿದ್ರು ಸಿಗ್ನಲ್ ಪ್ರಾಬ್ಲಮಿಂದ ಅವಳ ಹತ್ರ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ. ಆದರೆ ಅವಳು ಗಾಬರಿಯಲ್ಲಿದ್ಲು. ನಿಜ ಹೇಳಿ ಅತ್ತೆ, ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿಮಗೆ ಗೊತ್ತಿಲ್ವಾ? ಸರಿ, ನಾನು ಮನೆಗೆ ಫೋನ್ ಮಾಡಿ ಕೆಲಸದವ್ರ ಹತ್ರ ವಿಚಾರಿಸ್ತೀನಿ. ಓಕೆ? ಇಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲಿ ನಿಜವಾಗ್ಲೂ ಸಮಸ್ಯೆಯಲ್ಲಿದ್ದಾಳೆ. ಹೀಗೆ ನಾನು ಏನು ಮಾಡಲಿ? ಯಾಕ್ರೋ ಇನ್ನ ಬಂದಿಲ್ಲ? ಎಂಟ್ರೆನ್ಸ್ ಇಂದ ಇಲ್ಲಿ ಬರಕ್ಕೆ ಇಷ್ಟೊತ್ತು ಬೇಕಾ? ಬರ್ಬೇಕಿತ್ತು ತಾನೆ. ಯಾರಿದ್ದೀರಾ? ನಿಲ್ಲು, ಮೊದಲು ಫೈಲ್ ಕೊಡು. ಕೊಡಿಲಿ. ಏನು ನಮ್ಮ ಹತ್ರನೇ ಆಟ ಆಡ್ತಾ ಇದ್ದೀರಾ? ಯಾವುದೋ ಬೇರೆ ಫೈಲ್ ತಂದ್ಬಿಟ್ಟು ಏನು ನಮ್ಮನ್ನು ಗುಗ್ಗುಗಳು ಅನ್ಕೊಂಡಿದ್ಯಾ? ಇಲ್ಲ ಅಣ್ಣ, ಅವ್ರು ಯಾವ ಫೈಲ್ ಹೇಳಿದ್ರು ನಾನು ಅದೇ ಫೈಲ್ ತಗೊಂಡು ಬಂದಿದ್ದೀನಿ. ಅಣ್ಣ, ಅವ್ರಿಗೇನು ಮಾಡಬೇಡಿ. ನಾಕ್ ಬಿಡ್ರ ಅವನಿಗೆ. ಏನೇ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ? ಇಲ್ಲ ಅಣ್ಣ, ಅವ್ರು ಯಾವ ಫೈಲ್ ಹೇಳಿದ್ರು ನಾನು ಅದೇ ಫೈಲ್ ತಗೊಂಡು ಬಂದಿದ್ದೀನಿ. ನನ್ನ ಹತ್ರನೇ ನಾಟಕ ಮಾಡ್ತಿದ್ಯಾ? ನೆಂಟಿಗೇನು ಮಾಡ್ಬಿಟ್ರ? ನಿನ್ನೂ ಬಿಡಲ್ಲ, ನಿನ್ನ ಗಂಡನ್ನು ಬಿಡಲ್ಲ. ನೆಂಟಿಗೇನು ಮಾಡ್ಬಿಟ್ರ? ಮಲ್ಲಿ ಹುಷಾರು, ಮಲ್ಲಿ. ಏನೋ ನಿನ್ನ ಹೆಂಡತಿಗೇನು ಮಾಡಬಾರ್ದ? ಅಣ್ಣ, ಅಣ್ಣ, ನನ್ನ ಗರ್ಭಿಣಿ ಅಣ್ಣ. ನನ್ನ ಹೊಟ್ಟೆ ಮಗು ಇದು. ನಾನೇನು ಮಾಡಬೇಡಿ ಅಣ್ಣ, ನನ್ನ ಮಗುನೇನು ಮಾಡಬೇಡಿ. ನೋಡ್ರು, ಇವಳು ಗರ್ಭಿಣಿ ಅಂತೆ. ಮೊದ್ಲು ಗತಿ ಕಾಣಿಸ್ಬೇಕಾಗಿರೋದು ಅದಕ್ಕೆ. ಹೊಡಿಯೋ. ಏಯ್, ಇಡಿಯಟ್ ನನ್ನ ಮಗನ ಬಿಟ್ಬಿಟ್ಟಲ್ಲ. ಹೋಗು, ಹಿಡಿಯೋ, ಹೋಗು, ಹೋಗು, ಹೋಗು. ಹಲೋ ಮಾಮ್. ಜೈ, ಮಲ್ಲಿಕತೆ ಏನಾಯ್ತು? ಮಲ್ಲಿಕತೆ ಬಂದಿದ್ಲು ಮಾಮ್. ಇನ್ನೇನೋ ಎಲ್ಲ ಆಗ್ತಿತ್ತು, ಜಸ್ಟ್ ಅಲ್ಲಿ ಮಿಸ್ ಆಗ್ಬಿಟ್ಲು ಮಾಮ್. ನಮ್ಮ ಹುಡುಗರು ಅವಳನ್ನ ಆಟಿಸ್ಕೊಂಡು ಹೋಗಿದ್ದಾರೆ. ಸಿಗ್ತಾಳೆ ಮಾಮ್. ಸಿಕ್ತಿದ್ದಾಗೇನೆ ಮೇಲಕ್ಕೆ ಟಿಕೆಟ್ ಕೊಟ್ಟು ಕಳ್ಸದೆ. ಫಿಕ್ಸ್ ಆಗ್ಬಿಡು ಮಾಮ್. ಇವತ್ತಿಂದ ನಿನಗಾಗ್ಲಿ ನನಗಾಗ್ಲಿ ಇನ್ಯಾರಿಗೂ ಮಲ್ಲಿ ಕಾಟ ಇರೋದಿಲ್ಲ. ಆದಷ್ಟು ಬೇಗ ಆ ಕೆಲಸ ಮುಗಿಸು. ಭೂಮಿಕಾ ಇಲ್ಲಿ ನನಗೆ ಫೋನ್ ಮಾಡಿ ಮಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ದಾಳೆ. ಮಲ್ಲಿ ಭೂಮಿಕಾಗೆ ಫೋನ್ ಮಾಡಿದ್ದಾಳೆ ಅಂತ ಅನ್ಸುತ್ತೆ. ಸಿಗ್ನಲ್ ಪ್ರಾಬ್ಲಮಿಂದ ಅವಳಿಗೇನು ಕೇಳಿಸ್ಲಿಲ್ಲ. ಈ ಥರ ಚಾನ್ಸ್ ಮತ್ತೆ ಸಿಗಲ್ಲ. ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸು. ವಿಚಾರಿಸ್ಲಿ ಬಿಡು ಮಾಮ್. ಆ ಭೂಮಿಕಾ ಎಲ್ಲೋ ಹೋಗಿ ಕೂತಿದ್ದಾಳೆ. ಈ ಸರ್ತಿ ಅವಳ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ನಾಟ್ ಓನ್ಲಿ ಭೂಮಿಕಾ ಮಾಮ್, ಆ ದೇವರೇ ಬಂದ್ರು ಮಲ್ಲಿನ ಬಚಾವ್ ಮಾಡೋಕ್ಕಾಗಲ್ಲ ಮಾಮ್. ಕೆಲಸ ಆಗ್ತಿದ್ದಾಗೆ ನಾನೇ ಕಾಲ್ ಮಾಡ್ತೀನಿ. ಸರಿ.
ಸೂಪರ್, ಅಲ್ಟಿಮೇಟ್ ಟಾನಿಕ್. ಅಲ್ಲೇನೋ ಹೇಳಬೇಕು. ಅಪರ್ಣ ಅವರೇ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ? ಅರ್ಧ ಗಂಟೆಯಿಂದ ನಾನು ಇಲ್ಲೇ ಕೂತಿದ್ದೀನಿ. ಅವನು ಏನು ಮಾತಾಡ್ತಿದ್ದಾನೋ ಏನೂ ಅರ್ಥ ಆಗ್ತಿಲ್ಲ. ಗೌತಮರೇ ಏನಾಯ್ತು? ಏನೋ ಹೇಳಬೇಕು ಅಂತ. ನನಗೇನಾಗಿದೆ? ನಾರ್ಮಲ್ ಆಗಿ ಇದೀನಲ್ಲ, ನೀವೇ ಅಬ್ನಾರ್ಮಲ್ ಆಗಿದ್ದೀರಾ. ಇಬ್ಬಿಬ್ರು ಕಾಣಿಸ್ತಾ ಇದ್ದೀರಾ. ಇನ್ಫ್ಯಾಕ್ಟ್ 2.5. ಹೌದು, ಆನಂದ್ ಅವರಲ್ಲಿ ನೋಡು. ಸೂಪರ್. I love you. I love you. Residing in this is me. ಹೇಳ್ಬೇಕು. ಇವರಿಬ್ರು ಯಾಕೆ ಹೀಗೆ ಆಡ್ತಿದ್ದಾರೆ? ಆನಂದ್ ಇದಾನಲ್ಲ, ಹಾಲ್ನಲ್ಲೇನೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ. ಅದಕ್ಕೆ ಇಬ್ರು ಹೀಗೆ ಲೂಸ್ ಥರ ಆಡ್ತಿದ್ದಾರೆ ಅಷ್ಟೇ. ಭೂಮಿಕಾ, ನೀನು ಮೊದಲು ಅವನ್ನ ಕರ್ಕೊಂಡೋಗು, ನಾನು ಇವನ್ನ ಕರ್ಕೊಂಡು ಹೋಗ್ತೀನಿ. ಏನೋ ಹೇಳಬೇಕು. ಗೌತಮರೇ ಬನ್ನಿ ಒಳಗೆ ಹೋಗೋಣ. ಒಳಗೆ ಇದೀವಲ್ಲ. ಸರಿ, ಹಾಗಾದ್ರೆ ಹೊರಗೆ ಹೋಗೋಣ. ಹಾ, ಹಾ ಬನ್ನಿ. ಅಯ್ಯೋ, ಏನು ಹುಷಾರು. ಇದೇನಿದು ಮೆಟ್ಲೆಲ್ಲ ಸೊಟ್ಟಂಬಟ್ಟ ಇದೆಯಲ್ಲ? ಅಲ್ಲ, ನಾಳೆ ಸರಿ ಮಾಡಿಸ್ತೀನಿ ಬನ್ನಿ. ಯಾರು ಮಾಡಿದ್ದು ಇಡಿಯಟ್? ಓಕೆ, ಹುಷಾರು. ಹಾ ಕರೆ, ಬನ್ನಿ. ಈ ಕಡೆ ಈ ಕಡೆ ಈ ಕಡೆ ನೋಡಿ, ಇಲ್ಲೂ ಸೊಟ್ಟ. ನೀವು ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಹೇಳ್ತೀನಿ. ಹಾ, ಈಗ ಕರೆಕ್ಟ್ ಆಗಿದೆ ನೋಡಿ. ಹಾ, Sina, you see, I love you. You love, we love you. ಹಲೋ ಆನಂದ್, ಮರನ್ ತಪ್ಕೊಂಡಿದ್ದು ಸಾಕು, ನಡಿ. ಸಿಸ್ಟರ್, ನಮಗೆ ಹಿಡಿದಿರೋ ಗ್ರಹಣ ಪೂರ್ತಿ ಬಿಟ್ಟೋಯ್ತು. ಇಷ್ಟೊತ್ತಿಗಾಗಲೇ ನಮ್ಮ ಅಳಿಮಯ್ಯ ಅವನ ಪ್ಲಾನ್ ಪ್ರಕಾರನೇ ನೀಟಾಗಿ ಕೆಲಸ ಮಾಡಿ ಮುಗಿಸಿರ್ತಾನೆ ಅಲ್ವಾ ಸಿಸ್ಟರ್? ಹೌದಣ್ಣ, ನನಗೆ ಅವಳದೇ ಒಂದು ಚಿಂತೆ ಆಗೋಗಿತ್ತು, ಹೇಗೆ ಅವಳಿಂದ ಮುಕ್ತಿ ಪಡೆಯೋದು ಅಂತ. ಮುಕ್ತಿ ಕೊಟ್ಟಾಯ್ತಲ್ಲ. ಯಾಕೆ ಸಿಸ್ಟರ್ ಕರೆಕ್ಟ್ ಹೊಡೆದವ್ರ ಥರ ಶಾಕ್ ಆಗ್ಬಿಟ್ಟೆ? ಮಲ್ಲಿ ಎಲ್ಲಿ? ಬನ್ನಿ. ಮಲ್ಲಿ, ಜೈ ಜೈ ಏನಾಯ್ತು ಜೈ? ಏನಾಯ್ತು ಅಳಿಮಯ್ಯ? ಮಲ್ಲಿ ಏನಾಯ್ತು? ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಅದು ಅತ್ತೆ. ರೀ ರೀ ಇವ್ರು ಯಾರೋ ನನಗೆ ಗೊತ್ತಿಲ್ಲ ಮಲ್ಲಿ. ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೊಂದು ಫೈಲ್ ಬೇಕಂತೆ ಮಲ್ಲಿ. ಹೇಗಾದ್ರು ಮಾಡಿ ಆ ಫೈಲ್ನ ತಗೊಂಬ ಮಲ್ಲಿ, ಇಲ್ಲಾಂದ್ರೆ ಇವ್ರು ನನಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಮಲ್ಲಿ. ಏನೇ ಗಂಡ ಹೆಂಡ್ತಿ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ? ನಿನ್ನೂ ಬಿಡಲ್ಲ, ನಿನ್ನ ಗಂಡನ್ನು ಬಿಡಲ್ಲ. ನೀವೇನು ಭಯ ಪಡಬೇಡಿ. ದೇವ್ರ ದಯೆಯಿಂದ ಪ್ರಾಣಕ್ಕೇನೂ ಅಪಾಯ ಆಗಿಲ್ಲ. ಸ್ವಲ್ಪ ಏಟ್ ಬಿದ್ದಿದೆ ಅಷ್ಟೆ. ಇದೆಲ್ಲ ಯಾರು ಮಾಡಿದ್ದು ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಅತ್ತೆ. ಸರಿ, ಜಾಸ್ತಿ ಏನೂ ಆಗದೆ ನೀವಿಬ್ರು ಮನೆಗೆ ಬಂದ್ರಲ್ಲ, ಅಷ್ಟೇ ಸಾಕು. ಹ್ಞೂ ಅತ್ತೆ, ಸರಿಯಾದ ಸಮಯಕ್ಕೆ ಅವ್ರು ಬಂದಿದ್ದಕ್ಕೆ ಸರಿ ಹೋಯ್ತು. ಯಾರಪ್ಪ ಅದು ಸೆಂಟ್ರಲ್ಲಿ ಕಡ್ಡಿ ಅಲ್ಲಾಡ್ಸಿತ್ತು? ಇಲ್ಲ ಅಂದಿದ್ರೆ ನಮ್ಗೇನು ಬೇಕಾದರೂ ಆಗ್ಬೋದಿತ್ತು. ಯಾರು ಬಂದಿದ್ದು? ನಾನೇ ಕರ್ಕೊಂಡು ಬಂದಿದ್ದು.
ಇವಳು ಹೇಗೆ ಅಲ್ಲಿಗೆ ಹೋದ್ಲು? ಮಹಿಮಕ್ಕ ಹಿಡೀರಿ ಅವ್ರನ್ನ. ಮಲ್ಲಿ ಅಳ್ಬೇಡಿ, ಇವಾಗೇನೂ ಆಗಿಲ್ವಲ್ಲ, ನಾವು ಬಂದಿದ್ದೀವಿ, ಏನೂ ಆಗಲ್ಲ. ಡೋಂಟ್ ವರಿ, ಡೋಂಟ್ ಕ್ರೈ. ನನಗೆ ನನ್ನ ಮಗುನೇ ಚಿಂತೆ ಆಗ್ಬಿಟ್ಟಿತ್ತು, ಅದಕ್ಕೇನು ಆಗ್ತಾ ಇದ್ರೆ ಸಾಕು. ಏನೂ ಆಗಲ್ಲ ಮಲ್ಲಿ. ಅಣ್ಣ ಇಲ್ಲಿ ಅವರು ಅಲ್ಲಿದ್ದಾರೆ, ಬನ್ನಿ ಬನ್ನಿ ಸರ್. ಬನ್ನಿ. ಮಲ್ಲಿ ಇವ್ರಿಗೇನು ಆಗಿಲ್ವಾ? ಮಹಿಮಾ ಪೊಲೀಸು ರೀ, ಅಯ್ಯೋ ದೇವ್ರೆ, ರೀ ನಿಮ್ಗೇನು ಆಗಿಲ್ಲ ತಾನೆ? ಆರ್ ಯು ಓಕೆ ಅಣ್ಣ? ಫೈನ್. ರೀ ನಿಮ್ಗೇನಾದ್ರೂ ಆಗಿದ್ದಿದ್ರೆ ನಾನು ಬದುಕ್ತಾನೆ ಇರ್ಲಿಲ್ಲ. ಛೇ, ಈ ಸಲನ ಬಚಾವ್ ಆಗ್ಬಿಟ್ಟಿಯಲ್ಲ. ಮಹಿಮಾ ಏನಾಯ್ತು? ಎವ್ರಿಥಿಂಗ್ ಇಸ್ ಫೈನ್. ಅದಕ್ಕೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅಣ್ಣ ಮತ್ತೆ ಮಲ್ಲಿ ಅವರಿಬ್ರು ಸೇಫ್ ಆಗಿದ್ದಾರೆ. ಅಣ್ಣನಿಗೆ ಸ್ವಲ್ಪ ಏಟ್ ಆಗಿದೆ, ಬಟ್ ನಥಿಂಗ್ ಟು ವರಿ. ಈಗ ಸಮಾಧಾನ ಆಯಿತು. ಇಷ್ಟೊತ್ತು ಅಲ್ಲಿ ಏನಾಗಿರ್ಬೋದು ಅಂತ ಟೆನ್ಷನಲ್ಲಿದ್ದೆ. ನನ್ನ ಮನಸ್ಸೆಲ್ಲ ಅಲ್ಲೇ ಇತ್ತು. ಥ್ಯಾಂಕ್ ಯು ಸೋ ಮಚ್ ಮಹಿ. ನೀನು ಒಬ್ಳು ಇಲ್ಲ ಅಂದಿದ್ದಿದ್ರೆ ಅಲ್ಲಿ ಏನು ಬೇಕಾದರೂ ಆಗ್ಬೋದಿತ್ತು. ನೀನು ಸರಿಯಾದ ಟೈಮಿಗೆ ಹೋಗಿ ಮಲ್ಲಿ ಹೋಟೆಲಿರೋ ಮಗುನ ಜಯದೇವ್ರನ್ನ ಸೇವ್ ಮಾಡಿದೆಯಲ್ಲ, ನಿನಗೆ ನಾವೆಲ್ಲರೂ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಅದಕ್ಕೆ ನೀವೇನು ಅದಕ್ಕೆ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು? ನಾನೇನು ಸೇವ್ ಮಾಡಿರೋದು ಬೇರೆಯವ್ರನ್ನ, ನನ್ನ ಅಣ್ಣ ಅದಕ್ಕಿಂತಾನೆ. ಅವ್ರನ್ನ ಸೇಫಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಇದೆ ಅಲ್ವಾ? ಇದಕ್ಕೆಲ್ಲ ನೀವು ಥ್ಯಾಂಕ್ಸ್ ಹೇಳಬೇಡಿ, ನನಗೆ ಇಷ್ಟ ಆಗಲ್ಲ. ಸರಿ, ಹೇಳಲ್ಲ ಬಿಡು. ನಿನಗೆ ಯಾಕೆ ಬೇಜಾರು ಮಾಡಬೇಕು? ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಥ್ಯಾಂಕ್ಸ್ ಹೇಳಲ್ಲ ಅಂದ್ರಲ್ಲ ಅದಕ್ಕೆ. ಬೈ ದ ವೇ ಅದಕ್ಕೆ ನೀವು ಮಲ್ಲಿ ಅವ್ರಿಗೆ ಸ್ಮಾರ್ಟ್ಫೋನ್ ಕೊಡಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಅದರಿಂದನೇ ಅವಳು ಲೈವ್ ಲೊಕೇಶನ್ನ ಫೈಂಡ್ ಮಾಡೋದಕ್ಕೆ ಈಸಿ ಆಯಿತು, ಇಲ್ಲಾಂದರೆ ತುಂಬ ಕಷ್ಟ ಆಗಿರೋದು. ಹಾಂ, ಅದು ಯಾವ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟನೋ, ಬರ್ತಾ ಒಂದೊಳ್ಳೆ ಕೆಲಸ ಮಾಡಿ ಬಂದಿದ್ದೀನಿ. ಎನಿವೇಸ್, ನೋ ಮೋರ್ ಥ್ಯಾಂಕ್ಸ್ ಅದಕ್ಕೆ. ಓಕೆ, ನೋ ಥ್ಯಾಂಕ್ಸ್. ಸರಿ, ಓಕೆ, ಬಾಯ್. ಓಕೆ ಅದಕ್ಕೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ನಮ್ಮ ಪಾಲಿಗೆ ದೇವ್ರು ಬಂದಂಗೆ ಬಂದರು. ಇವ್ರೇನಾದರೂ ಬರದೆ ಹೋಗಿದ್ದಿದ್ರೆ ಆ ರಾಕ್ಷಸರು ನಮ್ಮನ್ನು ಸಾಯಿಸಿ ಬಿಡ್ತಿದ್ರು ಏನೋ. ಇವಳು ದೇವ್ರಲ್ಲ, ನನ್ನ ಪಾಲಿನ ದೆವ್ವ. ನನ್ನ ನೆಮ್ಮದಿನ ಹಾಳು ಮಾಡೋಕ್ಕೆ ಅಂತಾನೆ ಇವಳು ನನ್ನ ಹೊಟ್ಟೆಲಿ ಹುಟ್ಟಿದ್ದು ಅಂತ ಅನ್ಸುತ್ತೆ. ಥ್ಯಾಂಕ್ಸ್ ಮಾಹಿ. ಅದನ್ನೇ ಸ್ವಲ್ಪ ಜೋರಾಗಿ ಹೇಳು ಮಾಮ್, ಕೇಳಿಸ್ಕೊಂಡ್ರೆ ನನಗೂ ಖುಷಿ ಆಗುತ್ತೆ. ನನಗೆ ಗೊತ್ತು
ನೀನಷ್ಟು ಈಸಿಯಾಗಿ ನನ್ನನ್ನು ಅಪ್ರಿಷಿಯೇಟ್ ಮಾಡಲ್ಲ ಅಂತ, ಯಾಕೆಂದರೆ ನೀನು ಈಗೋ ಅಡ್ಡ ಬರುತ್ತಲ್ಲ. ಬಟ್ ಇಟ್ಸ್ ಓಕೆ, ನೀನೇ ನನ್ನನ್ನು ಹೊಗಳಲೇಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ಸರಿ, ನೀನು ಯಾಕೆ ಇವರೊಬ್ಬರನ್ನೇ ಇಷ್ಟೊತ್ತಲ್ಲಿ ಆಚೆ ಕಳಿಸ್ದೆ? ಸ್ವಲ್ಪ ಕೇರ್ ತಗೋಬೇಕಲ್ವಾ? ಏನು ಮಾಹಿ ಹೀಗೆ ಹೇಳ್ತಾ ಇದೆಯಾ? ನನಗೆ ಗೊತ್ತಿದ್ದರೆ ನಾನು ಇವಳನ್ನ ಆಚೆ ಕಳಿಸ್ತಾ ಇದ್ನಾ? ಹಾಗೆಲ್ಲ ಕೇರ್ ಮಾಡದೆ ಬಿಟ್ಬಿಡ್ತೀನಾ? ನನಗೂ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದೆ. ಇವಳು ಆಚೆ ಹೋಗಿದ್ದಾಳೆ ಅನ್ನೋ ವಿಷಯ ನಾನು ಈಗಲೇ ಗೊತ್ತಾಗಿದ್ದು. ಪಾಪ ಮಲ್ಲಿ ಅವರು ತುಂಬ ಗಾಬರಿ ಆಗಿಬಿಟ್ಟಿದ್ದಾರೆ. ಸಾಲದು ಅಂತ ಪ್ರೆಗ್ನೆಂಟ್ ಬೇರೆ. ಇಷ್ಟೆಲ್ಲ ಆದರೂ ಅವ್ರಿಗೇನೂ ಆಗಿಲ್ಲ ಅನ್ನೋದೇ ದೊಡ್ಡದು. ಆ ವಿಷಯದಲ್ಲಿ ನಾವು ತುಂಬಾ ಲಕ್ಕಿ ಅಂತಲೇ ಹೇಳಬೇಕು. ಮಲ್ಲಿ ಅವರೇ, ಬನ್ನಿ, ನೀವು ರೆಸ್ಟ್ ಮಾಡಿ. ಅಣ್ಣ, ನೀನು ಬಾ, ರೆಸ್ಟ್ ಮಾಡು. ಇವಳೊಬ್ಬಳು ಬರ್ದೇ ಇದ್ದಿದ್ರೆ ನಾವು ಅಂದ್ಕೊಂಡಾಗೆ ಎಲ್ಲ ಆಗ್ತಾಯಿತ್ತು. ಇವಳು ಯಾವಾಗಲೂ ಹೀಗೆ. ನಾನು ಏನು ಅನ್ಕೋತೀನೋ ಅದು ವಿರುದ್ಧವಾಗೇ ಇವಳು ನಡ್ಕೊಳ್ಳೋದು. ಯಾವ ಜನ್ಮದಲ್ಲಿ ನನ್ನ ಶತ್ರು ಆಗಿದ್ಲೋ ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನ್ನ ಮಗಳಾಗಿ ಹುಟ್ಟಿದಾಳೆ. ಏನು ಮಾಡೋಕ್ಕಾಗಲ್ಲ. ದುಶ್ಮನ್ ಕಹಾಯ ಅಂದರೆ ನಮ್ಮನೇಲೇ ಅಂದಂಗಾಯ್ತು. ಉಗಳಂಗಿಲ್ಲ, ನುಂಗಂಗಿಲ್ಲ, ಆದರೆ ಸುಡೋದು ಮಾತ್ರ ತಪ್ಪಲ್ಲ. ನಿನ್ನ ಮಗ ಮಾಡಿದ ಪ್ಲ್ಯಾನನ್ನು ನಿನ್ನ ಮಗಳೇ ಹಾಳು ಮಾಡ್ತಾಳೆ. ಇದಕ್ಕಿಂತ ದೊಡ್ಡ ದುರಂತ ಬೇಕಾ ಸಿಸ್ಟರ್? ಇದೇ ಬೇಜಾರಿಗೆ ಇನ್ನೊಂದು ಪೆಗ್ ಹಾಕೊಂಡ್ಬರ್ತೀನಿ. ನೀವು? ನಾನು ಇಲ್ಲಿ ಕೆಳಗೆ ಮಲ್ಕೋತೀನಿ. ಏನು ನಿಮ್ಮ ಉದ್ದೇಶ? ನಾನು ಮುಟ್ಬಾರ್ದು ಅಂತನಾ? ಐಸ್ ಪೀಸ ನೀವು? ಮುಟ್ಟಿದ್ರೆ ಕರ್ಗೋಗ್ಬಿಡ್ತೀರಾ? ಇಲ್ಲ ಅಲ್ವಾ? ಮುಟ್ಬಾರ್ದ ನಾನು ಹಾಗೆ ಹೇಳಲೇ ಇಲ್ವಲ್ಲ. ನಾನು ಇಲ್ಲಿ ಮಲ್ಕೋತೀನಿ. ನೋಬಡಿ ಕ್ಯಾನ್ ಸ್ಟಾಪ್ ಮೀ. ಗೌತಮರೇ, ನಿಮಗೆ ಸ್ವಲ್ಪ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆಯಾ? ನಾನು ಯಾರು ಗೊತ್ತಾ? ನಾನು ಯಾರೋ ಒಬ್ಬ. ಹೋಗ್ಲಿ ಬಿಡಿ, ನಾನು ಇಲ್ಲೇ ಮಲ್ಕೋತೀನಿ, ನೀವು ಮೇಲ್ಗಡೆ ಮಲ್ಕೊಳ್ಳಿ. ಗೌತಮರೇ, ಪ್ಲೀಸ್ 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 ಪ್ಲೀಸ್. ನಾನಿವತ್ತು ಮಾತಾಡಬೇಕಾಗಿದೆ. ಮಾತಾಡಕ್ಕೆ ಬಿಡಿ ನನ್ನ. ಏನು ಗೊತ್ತಾ ಟೀಚರ್, ನಿಮ್ಮ ಕೋಪ ಇದೆಯಲ್ಲ, ಸೂಪರ್ ಸೂಪರ್ ಸೂಪರ್. ನಿಮ್ಮ ನಗು ಇದೆಯಲ್ಲ, ಅಲ್ಟಿಮೇಟ್ ಅಲ್ಟಿಮೇಟ್. ಏನೋ ಹೇಳಬೇಕು ಅಂದ್ಕೊಂಡೆ. ಅದೇನಂದರೆ ಐ